ಅಯ್ಯೋ ನಿಂಗ ಹೋಮ್ವರ್ಕ್ ಎಲ್ಲ ಬರ್ದೇನಪ್ಪ ಆಲೆ ಕ್ಲಾಸ್ ಸ್ಟಾರ್ಟ್ ಆಗಕ್ ಬಂತು. ಬರ್ದಿದ್ದೀನಿ ಕಣ ಗುಂಡ, ನೀನ್ ಬರ್ದಿಯೇನ? ನಂದು ಅಷ್ಟು ಆಯ್ತು ಆಲೆ ಹೋಮ್ವರ್ಕ್ ಎಲ್ಲ ಬರ್ದೆ ನಾನು. ನಾನು ಗಣಿತನು ಮತ್ತೆ ವಿಜ್ಞಾನ, ಇಂಗ್ಲಿಷು, ಸಮಾಜ ವಿಜ್ಞಾನ ಅವ್ರು ಯಾತು ಹೋಮ್ವರ್ಕ್ ಕೊಟ್ಟಿಲ್ಲ. ಬರೀ 3 ಟೀಚರ್ಸ್ ಅಷ್ಟೇ ಕೊಟ್ಟಿರೋದು. ಇವರು ಯಾರಪ್ಪ? ಕನ್ನಡ, ಗಣಿತ ಮತ್ತೆ ಹಿಂದಿ ಅಷ್ಟೇ ಕೊಟ್ಟಿರೋದು ಹೋಮ್ವರ್ಕ್ ನಮಗೆ. ಅವರು ಯಾರು ಕೊಟ್ಟೇ ಇಲ್ಲ ಟೀಚರ್ಸ್. ನಾನು ಏನು ಅನ್ಕೊಂಡೆ, ತಿರ್ಗಾ ಇದೆ ಶಾನೆ ಐತೆ ಆಮೇಲೆ ಅವ್ರು ಕೊಟ್ಟರೆ ಓಟು ಬರೆಯೋಕ್ಕಾಗಲ್ಲ ಅಂತ ನಾನು ಸುಮ್ಮನಾದೆ. ನಾನು ಹಂಗೆ ಅನ್ಕೊಂಡೆ, ಇವನಿಂದ ಹೇಳ್ಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ ಅನ್ಕೊಂಡೆ. ನೀನು ನೋಡು ಬರೆಯೋಕ್ಕಾಗಲ್ಲ ಅಂತ ಹೇಳಿಲ್ಲ ನೀನು. ಇವರು ಇಂಗ್ಲಿಷ್ ಸರ್ ಹೇಳಿದ್ರು ಶನಿವಾರ ಬರ್ರಿ ಹೋಮ್ವರ್ಕ್ ಕೊಡ್ತೀನಿ ಅಂತ. ಅವ್ರು ಅವತ್ತು ಬಂದೇ ಇರಲಿಲ್ಲ. ನಾವು ಹೋಗಿದ್ವಿ ಕ್ಲಾಸಿಂದ ಹೋಗಿದ್ವಲ್ಲಪ್ಪ. ನಿನ್ ಕಣ್ಣಲ್ಲಿ ಅವತ್ತು ಹೋಗಿದ್ವಲ್ಲ, ಇಂಗ್ಲಿಷ್ ಸರ್ ಹೇಳಿದ್ರು ಅವ್ರು ಯಾತು ಹೋಮ್ವರ್ಕ್ ಕೊಡ್ಲಿಲ್ಲ ಅವತ್ತು, ಅವ್ರು ಬಂದೇ ಇರಲಿಲ್ಲ. ಅವ್ರು ನಾವತ್ತು ಎಕ್ಸಾಮ್ ಡ್ಯೂಟಿಗೆ ಹಾಕಿದ್ರು ಕಣಗುಂಡ, ಅದಕ್ಕೆ ಅವ್ರು ಬಂದಿರಲಿಲ್ಲ. ಎಕ್ಸಾಮ್ ಡ್ಯೂಟಿಗೆ ಹಾಕಿದ್ರಲ್ಲ, ನಾನು ಮರ್ತೇ ಇದ್ದೀನಿ ಕಣಲ್ಲ ನಿಂಗ. ಈಗ ಬಿಸಿ ಊಟ ಕೊಡ್ತಾ ಕ್ಲಾಸ್ನ ನೀನು ಹೋಗಲ್ಲೇನಲ್ಲ? ಅವರು ಬತ್ತೀವಿ ಮಂಗಿದ್ರೆ ಅದಕ್ಕೆ ಬತ್ತೀವಿ ಮಂಗಿದ್ರೆ ಟಿಕ್ ಹಾಕ್ಬೇಕು. ಅಲ್ಲಿ ಫಾರಂ ಕೊಟ್ಟಿದ್ರಲ್ಲಪ್ಪ ಅವತ್ತು, ಬತ್ತೀವಿ ಮಂಗಿದ್ರೆ ಟಿಕ್ ಹಾಕ್ಬೇಕು, ಬರಲ್ಲ ಅಂಬೋದು ಟಿಕ್ ಹಾಕ್ಬೇಕು ಅಷ್ಟೇ. ನಾನು ಬರ್ತೀನಿ ಅಂತ ಹಾಕಿದ್ದೆ. ನಮ್ಮಜ್ಜಿ ನಾನು ಹೋಗಲ್ಲ ಅನ್ನಂಗಲ್ಲ, ಹೋಗು ಪಾಪ ಅಲ್ಲಿ ಉಂಡು ಬರ್ರಿ ಆಡಿ ಅಂತ ನಮ್ಮಜ್ಜಿ ಕಳಿಸ್ತು. ಅದರಲ್ಲೇ ಗುಂಡ ಅವ್ನು ಸಿದ್ಧ ಬರ್ತದ ನೋಡು, ಅವನಂತೂ ಎಲ್ಲ ಬರ್ದವನೇ. ಅವಾಗ ಎಕ್ಸಾಮ್ ನಡೆಯುವಲ್ಲ, ಅವಾಗಲೇ ಹೋಮ್ವರ್ಕ್ ಎಲ್ಲ ಬರ್ದು ಮುಗಿಸೋನು. ಸಿದ್ಧ ಬಾರ ಇಲ್ಲಿ. ಏನ ಗುಂಡ ಯಾಕ ಕರ್ದೆ? ಹೋಮ್ವರ್ಕ್ ಎಲ್ಲ ಬರೋದೇನ ನೀವು ರಜದ? ಅದೇ ನಾವು ಹೋಮ್ವರ್ಕ್ ಎಲ್ಲ ಬರ್ದಿಯೇನ ಅಂತ ಕೇಳಕ್ ಕರೆದ್ವಿ ಅಷ್ಟೇ ಕಣ ಸಿದ್ಧ. ನೀವು ರಜಕ್ಕಿಂತ ಮುಂಚೆಲ್ಲ ಬರ್ದಿಕ್ಕಿದ್ದಲ್ಲೇನ ಸಿದ್ಧ? ಇನ್ನು ಮುಂದೆ ಎಕ್ಸಾಮ್ ಬರಿಬೇಕಾದ್ರೆ ನೀನೆಲ್ಲ ಬರ್ದಿಕ್ಕಿದ್ದೆ. ಅವಾಗ ಟೈಮ್ ಇತ್ತು ಅದಕ್ಕೆ ಬರ್ದಿದ್ನಪ್ಪ. ನೀವು ಬರಿಬೇಕಾಯ್ತು, ಯಾರು ಬೇಡ ಅಂದ್ರು. ನಾನಂತೂ ಒಂದು ಅಕ್ಷರ ಮುಟ್ಟಿಲ್ಲಪ್ಪ. ಗಣಿತ ಒಂದು ಬಿಟ್ರೆ ಏನು ಆತಾತು ಬರ್ದಿಲ್ಲ ಕಣ ಸಿದ್ಧ. ಇವನು ಬರೆಯೋದು ಬಿಟ್ಟು ಓದಿಸ್ಕೊಂತಾನೆ ಬರಿಬೇಕು ತಾನೆ ನೀನು. ಈಗ ಇವನು ಸಿದ್ಧ, ಇವನು ಯಾತಾತು ಬರೀ ಸೋಂಬೇರಿ ಆಟ ಆಡ್ತಾನೆ. ಇವನು ಯಾತಾತು ಬರೆಯಲ್ಲ ಇವನು ಗುಂಡ. ನಾನೇನು ಸೋಂಬೇರಿ ಆಟ ಆಡೋ ಕಣ, ನೀನು ಸೋಂಬೇರಿ ಆಟ ಆಡೋದು. ನನ್ನ ಮೇಲೆ ಬತ್ತಿಯಲ್ಲೇ ಸೋಂಬೇರಿ ಆಟ ಆಡೋ. ಅವನು ನನ್ನ ಜೊತೆಗೆ ಓಡಾಡ್ತಾನೆ, ಆಟ ಆಡೋಕ್ಕೆ ಕರ್ಕೊಂಡಿಲ್ಲ ಅಂದ್ರೆ ಹೇಳ್ತಾನೆ. ಇವಾಗ ನಾನು ನಿನ್ನ ಸೋಂಬೇರಿ ಆಟ ಆಡಿಲ್ಲ, ನಾನು ಅಷ್ಟು ಬರ್ದಿಟ್ಟಿದ್ದೀನಿ. ಬಿಡ್ರಲೆ ಗುಂಡ, ನಿಂಗ ಸುಮ್ಮನಿರ, ಯಾಕೆ ಉದಾಡ್ತಿರೋ? ತಡಿ ಅಲ್ಲಿ ಸುಶೀಲತೆ ಬರ್ತೈತೆ, ಹೇಳ್ತೀನಿ ನಾನು ಅವ ಅತ್ತಿಗೆ. ಅತ್ತೆ ನೋಡತ್ತೆ ಇವನು ನನ್ನ ಸೋಂಬೇರಿ ಆಟ ಆಡ್ತಾನೆ ಅಂತ ಹೇಳ್ತೀನಿ ತಡಿ. ಹೇಳಲೆ ನಾನೇ ಕಲ್ತೀನಿ ಬಾ. ಸುಶೀಲತೆ ಬಾಯಿಲಿ ಇವನು ಯಾಕೆ ಗುಂಡ ಕಲ್ತಿದ್ದಾನೆ. ಹೋಗಿ ಬರ್ರ ಹುಡುಗರ, ಬಿಸ್ಲಾಗ ಸುತ್ತರಿಯೋದೇ ಆತು. ಬರ್ರಿ ಬಿಸ್ಲಾಗ ನಿಂತ್ಕೊಂಡು ನೋಡು ಒಯ್ದಾಡೋದಿವು. ಸುಮ್ಮನೆ ಹೋಗಿ ಬರ್ರ. ಒಂದು ಅಕ್ಷರ ಮುಟ್ಟಿಲ್ಲ, ಬರೆಯೋದಿಲ್ಲ, ಯಾತಿಲ್ಲ. ಇವನು ಸಿದ್ಧಾನೆ ಗ್ರೇಟು. ಇವನು ಎಲ್ಲ ಬರ್ದಿಕ್ಕೆ ಅವನಿ ರಾಜಕ್ಕಿಂತ ಮುಂಚೆಲೇನೆ. ಸುಶೀಲತೆ ನೋಡತ್ತೆ ಇವನು ನಿಂಗ ನನ್ನ ಸೋಂಬೇರಿ ಆಟ ಆಡ್ತೀಯ ಅಂತ ಅಂತಾನಲ್ಲತ್ತೆ. ಯಾತಂಬದು ಬೇಡ, ಸುಮ್ಮನೆ ಹೋಗಿ ಬರ್ರಿ ಮಂತಕ್ಕೆ. ಏನು ಸುಶೀಲಂಟಿ ಆಯ್ತಾ ಊಟ? ಆಯ್ತು ಕಣ ಸಿದ್ಧ, ನೀನು ಉಂಡೆ? ಊಟ ಆಯ್ತಂಟಿ, ನಾನು ಹೋಗ್ತೀನಿ. ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ಐತೆ, ಬರ್ದು ಮುಗಿಸ್ತೀನಿ. ಸರಿ ಹೋಗಪ್ಪ, ನೀ ಚೆನ್ನಾಗಿ ಓದು. ಸರಿ ಆಂಟಿ, ಓದ್ಕೊಂತೀನಿ. ನಾನು ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ಐತೆ, ಅದನ್ನು ಮುಗಿಸಿ ಪಾಠ ಓದ್ಕೊಂಬ ಕೇಳಾರೆ ಓದ್ಕೋಬೇಕು. ನೋಡಿದ್ರೆ ನಮ್ಮ ಹಳ್ಳಿ ಹುಡುಗರನ್ನ ಬಿಸ್ಲಾಗ ನಿಂತ್ಕೊಂಡು ಒಯ್ದಾಡ್ತವೆ. ನಿಮ್ಮೂರಾಗೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.